ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 6 ತಿಂಗಳು ಮುಂದೂಡಿಕೆ ಆಗತ್ತಾ? ಈ ರೀತಿ ಒಂದು ಪ್ರಶ್ನೆ ಮೂಡೋದಕ್ಕೂ ಕೂಡ ಕಾರಣ ಇದೆ. ಒಂದು ದೇಶ ಒಂದೇ ಚುನಾವಣೆಗೆ ಕರ್ನಾಟಕದ ಮೂಲಕವೇ ಪ್ರಯೋಗ ಮಾಡಲಾಗತ್ತಾ? ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಜೊತೆ ರಾಜ್ಯದ ಚುನಾವಣೆ ಕೂಡ ನಡೆಸುವಂತ ಒಂದು ರಣತಂತ್ರ ರೂಪಿಸಲಾಗ್ತಾ ಇದೆಯಾ? ಭಾರತದ ರಾಜಕೀಯ ಇತಿಹಾಸದ ಬದಲಾವಣೆಗೆ ಕರ್ನಾಟಕ ಸಾಕ್ಷಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆ ರೀತಿ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿದೆಯಾ ಅನ್ನುವಂಥದ್ದು. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸಿಎಂ ಜೊತೆ ಮಾತುಕತೆಯನ್ನ ನಡೆಸಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ನರೇಂದ್ರ ಮೋದಿ ಅವರು ಯಾವ ಭಾಗಕ್ಕೆ ಹೋದ್ರೂ ಕೂಡ ಭಾರತದಾದ್ಯಂತ ಒಂದೇ ದೇಶ ಒಂದು ಚುನಾವಣೆ ಅನ್ನುವಂಥ ಒಂದು ಘೋಷವಾಕ್ಯವನ್ನ ಜಪಿಸ್ತಾ ಇರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅದು ನಮ್ಮ ರಾಜ್ಯದ ವಿಧಾನಸಭೆ ಚುನಾವಣೆಯಿಂದಾನೇ ಅದನ್ನ ಮುಂದುವರ್ಸ್ಕೊಂಡು ಹೋಗಲಾಗುತ್ತಾ, ಆರಂಭಿಸಲಾಗುತ್ತಾ ಅನ್ನುವಂಥ ಒಂದು ಸಣ್ಣ ಒಂದು ಅನುಮಾನ ಮೂಡಿದೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಕರ್ನಾಟಕದ ಮೂಲಕವೇ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಒಂದು ಘೋಷಮಂತ್ರವನ್ನ ಪ್ರಯೋಗ ಮಾಡಲಾಗುತ್ತಾ. ಯಾಕಂದ್ರೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಚುನಾವಣೆ ಕೂಡ ಹತ್ತಿರದಲ್ಲೇ ಇದೆ. ಅದರ ಜೊತೆಯಲ್ಲೇ ರಾಜ್ಯದ ಅಂದ್ರೆ ನಮ್ಮ ಕರ್ನಾಟಕದ ಚುನಾವಣೆಯನ್ನು ಕೂಡ ಮಾಡುವಂತ ಪ್ಲಾನ್ ಇದೆಯಾ? ಭಾರತದ ರಾಜಕೀಯ ಇತಿಹಾಸದ ಬದಲಾವಣೆಗೆ ಕರ್ನಾಟಕ ಸಾಕ್ಷಿ ಆಗತ್ತಾ? ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆ ರೀತಿ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅನ್ನುವಂಥದ್ದು ಒಂದು ಮೂಲದಿಂದ ಒಂದು ಮಾಹಿತಿ ಸಿಗ್ತಾ ಇದೆ. ಅದ್ರ ಸತ್ಯಾಸತ್ಯತೆ ಇನ್ನಷ್ಟೇ ತಿಳಿಬೇಕು. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸಿಎಂ ಜೊತೆ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಸಕಲ ರೀತಿಯಲ್ಲೂ ಎಲ್ಲಾ ಪಕ್ಷಗಳು ಸಜ್ಜಾಗಿರುವಂತದ್ದು. ರಾಜ್ಯ ಸರ್ಕಾರ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ರಾಜ್ಯ ವಿಧಾನಸಭಾ ಚುನಾವಣೆ 6 ತಿಂಗಳು ಮುಂದೂಡಿಕೆ ಆಗುತ್ತಾ? ಈ ರೀತಿ ಒಂದು ಅನುಮಾನ ಮೂಡೋದಕ್ಕೂ ಒಂದು ಕಾರಣ ಇದೆ. ಒಂದು ದೇಶ ಅಂದಮೇಲೆ ಒಂದೇ ಚುನಾವಣೆ ಇರಬೇಕು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು, ಕೇಂದ್ರ ಬಿಜೆಪಿ ನಾಯಕರು ಏನು ಆ ಘೋಷವಾಕ್ಯವನ್ನ ಎಲ್ಲಾ ಸಭೆ ಸಮಾರಂಭಗಳಲ್ಲಿ ಅವ್ರು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಹಾಗಾಗಿ ಆ ಪ್ರಯೋಗ ಆಗೋದಾದ್ರೆ ಅದು ನಮ್ಮ ರಾಜ್ಯದ ಚುನಾವಣೆ ಮೂಲಕವೇ ಆಗತ್ತಾ? ಕೇಂದ್ರ ಸರ್ಕಾರದ ಪ್ರಸ್ತಾವನೆಯನ್ನ ಸಿಎಂ ಸಿದ್ದರಾಮಯ್ಯ ಹಂಗಾದ್ರೆ ಒಪ್ಕೊಳ್ತಾರಾ ಅನ್ನುವಂಥದ್ದು ಒಂದು ಕಡೆ ಇರುವಂತ ಪ್ರಶ್ನೆ ಆಗಿದೆ. ಯಾಕಂದ್ರೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ರಾಜ್ಯದ ಚುನಾವಣೆಗಳು ಕೂಡ ಮುಂಬರುವ ತಿಂಗಳುಗಳಲ್ಲಿ ಇರುವಂಥದ್ದು. ಹಂಗಿರುವಾಗ ಆ ರಾಜ್ಯಗಳ ಚುನಾವಣೆ ಜೊತೆಗೆ ಕರ್ನಾಟಕದ ಚುನಾವಣೆಯನ್ನು ಕೂಡ ಮಾಡೋಣ, ಒಂದು ದೇಶ ಒಂದು ಚುನಾವಣೆ ಆಗಬೇಕು ಅನ್ನುವಂಥ ಒಂದು ಏನು ಅವರ ಒಂದು ಧ್ಯೇಯ ಇದೆ ಬಿಜೆಪಿ ಕೇಂದ್ರ ನಾಯಕರದ್ದು, ಮೋದಿದು. ಆ ಧ್ಯೇಯ ಪ್ರಯೋಗ ನಮ್ಮ ರಾಜ್ಯದ ಚುನಾವಣೆಯಿಂದಾನೇ ಆಗತ್ತಾ? ಚುನಾವಣೆ ಮುಂದೂಡಿದ್ರೆ ಸಿಎಂ ಆಗಿ ಸಿದ್ದು ಮುಂದುವರಿತಾರ? ಇನ್ನೂ 6 ತಿಂಗಳು ಸಾಕಷ್ಟು ರಾಜಕೀಯ ಬದಲಾವಣೆಗಳಾಗತ್ತೆ. ಆ ರೀತಿ ಒಂದು ಪ್ರಸ್ತಾವನೆ ಇದೆ ನಮ್ಮ ರಾಜ್ಯ ಸರ್ಕಾರದ ಮುಂದೆ ಕೇಂದ್ರ ಸರ್ಕಾರದಿಂದ ಅನ್ನುವಂಥ ಒಂದು ಮಾಹಿತಿ ನಮಗ್ ಸಿಗ್ತಾ ಇದೆ. ಹಣ, ಸಮಯ ಉಳಿತಾಯಕ್ಕೆ ಈ ರೀತಿ ಒಂದು ಪ್ಲಾನ್ ಈಗಾಗಲೇ ಅದರ ಉದ್ದೇಶ ಏನು ಅಂತ ಕೂಡ ಮೋದಿ ಸಾಕಷ್ಟು ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಅಂದ್ರೆ ಅದರಿಂದ ಏನೆಲ್ಲ ಲಾಭಗಳು ನಮ್ಮ ದೇಶಕ್ಕೆ ಆಗತ್ತೆ, ಎಷ್ಟೆಲ್ಲ ದುಡ್ಡಿನ ವಿಚಾರ, ಹಣ ಎಷ್ಟು ಚುನಾವಣೆ ಅಂದ ತಕ್ಷಣ ಹಣದ ಹೊಳೆಯೇ ಹರಿಸ್ತಾರೆ, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಈ ರೀತಿಯ ಒಂದಷ್ಟು ಉದ್ದೇಶಗಳನ್ನ ಅವ್ರು ಹೇಳ್ಕೊಂಡು ಬಂದಿದ್ರು. ಆ ಎಲ್ಲ ಉದ್ದೇಶಗಳ ಪ್ರಯೋಗ ಇದೀಗ ನಮ್ಮ ರಾಜ್ಯದಿಂದ ಆಗತ್ತಾ? ಡೆಕ್ಕನ್ ಕ್ರಾನಿಕಲ್ ಪತ್ರಿಕೆಯಲ್ಲಿ ಈ ಕುರಿತು ಒಂದು ವರದಿ ಕೂಡ ಪ್ರಕಟ ಆಗಿದೆ. ಈ ವರದಿಯನ್ನ ನೋಡ್ತಾ ಇದ್ರೆ ಆ ರೀತಿ ಒಂದು ಪ್ರಸ್ತಾವನೆ ಬಂದಿರಬಹುದು, ಯಾವುದು ಕೂಡ ಸುಳ್ಳಾಗೋಕ್ ಸಾಧ್ಯ ಇಲ್ಲ. ಬಂದ್ರೆ ಒಂದು ವೇಳೆ ಆ ರೀತಿ ಪ್ರಸ್ತಾವನೆ ಇದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೆ ರಾಜ್ಯ ಕಾಂಗ್ರೆಸ್ ನಾಯಕರು, ರಾಜ್ಯ ಸರ್ಕಾರ ಅದನ್ನ ಅಕ್ಸೆಪ್ಟ್ ಮಾಡ್ತಾರ? ಅಕ್ಸೆಪ್ಟ್ ಮಾಡಿದ ಮೇಲೆ ಏನೆಲ್ಲ ಬದಲಾವಣೆಗಳಾಗ್ಬೋದು? ಯಾಕಂದ್ರೆ ಇನ್ನೂ 6 ತಿಂಗಳು ಚುನಾವಣೆ ಮುಂದೆ ಹೋದ್ರೆ ಇನ್ನೂ 6 ತಿಂಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸಿಎಂ ಆಗಿ ಯಾರಿರ್ತಾರೆ ಅನ್ನುವಂಥ ಈ ಎಲ್ಲಾ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿ. ಕೇಂದ್ರದ ಪ್ರಸ್ತಾವನೆ ಬಗ್ಗೆ ರಾಜ್ಯದ ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ? ಹಂಗಾದ್ರೆ ನಮಗೆ ಸಿಕ್ಕಿರುವಂತ ಒಂದು ಮಾಹಿತಿ ಪ್ರಕಾರ, ಒಂದು ಮೂಲದ ಮಾಹಿತಿ ಪ್ರಕಾರ ಈ ರೀತಿ ಕೇಂದ್ರ ಒಂದು ಪ್ರಸ್ತಾವನೆ ಇಟ್ಟಿದೆ ರಾಜ್ಯ ಸರ್ಕಾರದ ಮುಂದೆ. 6 ತಿಂಗಳು ಮುಂದೆ ಹೋದ್ರೆ ಆ ಉಳಿದ ರಾಜ್ಯಗಳ ಚುನಾವಣೆ ಏನಿದೆ ಅದರ ಜೊತೆಗೆ ಕರ್ನಾಟಕದ ಚುನಾವಣೆ ಕೂಡ ಆದ್ರೆ ಸಾಕಷ್ಟು ಹಣ ಉಳಿತಾಯ ಆಗತ್ತೆ, ಸಾಕಷ್ಟು ಬೇರೆ ಬೇರೆ ಉದ್ದೇಶಗಳು ಏನಿದೆ, ಈ ಒಂದು ಪ್ರಧಾನಿ ಅವರ ಧ್ಯೇಯೋದ್ದೇಶ ಏನಿದೆ ಅದು ಇಲ್ಲಿಂದಲೇ ಪ್ರಯೋಗ ಆಗತ್ತಾ ಅನ್ನುವಂಥದ್ದು. ಭಾರತದ ರಾಜಕೀಯ ಇತಿಹಾಸದ ಬದಲಾವಣೆಗೆ ಕರ್ನಾಟಕವೇ ಸಾಕ್ಷಿ ಆಗತ್ತಾ?
ಒಂದು ವೇಳೆ ಆ ರೀತಿ ಪ್ರಸ್ತಾವನೆ ಇದ್ರೂ ಇನ್ನೂ ಕೂಡ ಹಾಗಾದ್ರೆ ರಾಜ್ಯದ ಅಧಿಕಾರಿಗಳ ಗಮನಕ್ಕೆ ಬರಲಿಲ್ವಾ, ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಲ್ಲೂ ಈ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಒಂದು ವೇಳೆ ಒಪ್ಕೊಂಡ್ರೂ ಕೂಡ ಒಪ್ಕೊಳ್ಳುವಂಥ ಸಾಧ್ಯತೆ ಕಡಿಮೆ ಇದೆ. ಈ ಕೇಂದ್ರದ ಪ್ರಸ್ತಾವನೆ ಇತ್ತು ಅಂತ ಇಟ್ಕೊಳ್ಳೋಣ, ಅದನ್ನ ರಾಜ್ಯ ಸರ್ಕಾರ ಒಪ್ಕೊಳ್ತು ಅಂತ ಇಟ್ಕೊಳ್ಳೋಣ. ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗಬಹುದು? ಯಾಕಂದ್ರೆ ಈಗಾಗಲೇ ಸರ್ವಸನ್ನದ್ಧರಾಗಿದ್ದಾರೆ ಎಲ್ಲ ಪಕ್ಷದವರು ಕೂಡ ಚುನಾವಣೆಯನ್ನು ಫೇಸ್ ಮಾಡಬೇಕು ಅನ್ನುವಂಥದ್ದು. 6 ತಿಂಗಳು ಮುಂದೆ ಹೋಗುತ್ತೆ ಅಂದರೆ ಏನೆಲ್ಲ ರಾಜಕೀಯ ಬದಲಾವಣೆಗಳಾಗ್ಬೋದು? ಸಿಎಂ ಸಿದ್ದರಾಮಯ್ಯನೇ ಸಿಎಂ ಆಗಿ ಮುಂದುವರ್ತಾರೆ, ಅವರ ಅವಧಿ ಮುಗಿದು ಹೋಗಿರುತ್ತೆ, ಅವರ 5 ವರ್ಷದ ಅವಧಿ ಮುಗಿದು ಹೋಗಿರುತ್ತೆ. ಅದಾದ ನಂತರ ಇನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಸ್ಥಾನದಲ್ಲಿ ಇರ್ತಾರಾ? ಆ ಬಗ್ಗೆ ಕೂಡ ನಿರ್ಧಾರಗಳಾಗಬೇಕಾಗುತ್ತೆ. ಸಾಕಷ್ಟು ಬೆಳವಣಿಗೆಗಳಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿ ವಿಶ್ಲೇಷಣೆಯನ್ನ ಮಾಡ್ತಾರೆ ನಮ್ಮ ನ್ಯೂಸ್ ಔಟ್ಪುಟ್ ಚೀಫ್ ಆದಂಥ ಸತೀಶ್ ಅವರು. ಓವರ್ ಟು ಸತೀಶ್. ಕೇಳಿಸ್ತಾ ಇಲ್ಲ ಸತೀಶ್ ಸರ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಈ ರೀತಿ ಒಂದು ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದಿದ್ಯಾ? ಮುಂದಿದ್ರೂ ಕೂಡ ಏನೆಲ್ಲ ಬೆಳವಣಿಗೆಗಳಾಗಬಹುದು, ರಾಜಕೀಯವಾಗಿ ಏನೆಲ್ಲ ಬದಲಾವಣೆಗಳಾಗಬಹುದು, ಹೆಂಗ್ ವಿಶ್ಲೇಷಣೆ ಮಾಡ್ತೀರಾ? ಅಂಕಿತ, ಖಂಡಿತವಾಗ್ಲೂ ಕೂಡ ಈ ರೀತಿಯ ಒಂದು ಸುದ್ದಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ತುಂಬಾ ದಿನಗಳಿಂದ. ಅಂದ್ರೆ ಒಂದೇ ದೇಶ ಒಂದೇ ಚುನಾವಣೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಮೋದಿ ಪ್ರಧಾನಿಯಾದ ನಂತರ ಈ ರೀತಿಯ ಒಂದು ಕಾನ್ಸೆಪ್ಟ್ ಬಹುವಾಗಿ ಚರ್ಚೆ ಆಗ್ತಾ ಇತ್ತು. ಅಂದ್ರೆ ಎಲ್ಲ ಲೋಕಸಭಾ ಮತ್ತೆ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆ ಒಂದೇ ಬಾರಿಗೆ ನಡೀಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಹಣದ ಒಂದು ಉಳಿತಾಯ ಆಗಿರ್ಬೋದು, ಅಧಿಕಾರಗಳ ಒಂದು ಉಳಿತಾಯ ಆಗಿರ್ಬೋದು, ಅಂದ್ರೆ ಸಂಪನ್ಮೂಲಗಳ ಒಂದು ಕ್ರೋಢೀಕರಣ ಮಾಡೋದಕ್ಕೆ ಈ ರೀತಿಯ ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ಮೋದಿಯ ಒಂದು ಉದ್ದೇಶ. ಸೊ ಆ ಒಂದು ಉದ್ದೇಶ ಈಗೇನು ಮೋದಿ ಸರ್ಕಾರ ಬಂದು 3.5 ವರ್ಷ ಆಯಿತು, ಈಗ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಹು ದೊಡ್ಡ ಒಂದು ಪ್ರಯತ್ನ ಆಗ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದ ಚುನಾವಣೆ ಅಂದರೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ಇನ್ನೇನು ದಿನಗಣನೆ ಶುರುವಾಗಿದೆ. ಅಂಥ ಟೈಮಲ್ಲಿ ಕರ್ನಾಟಕದಿಂದಲೇ ಆರಂಭ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂಕಿತ. ಇದಕ್ಕೆ ಸರಿಯಾಗಿ ತಕ್ಕಂತೆ ಬುಧವಾರ ಅಂದರೆ ನಿನ್ನೆ ಅಲ್ಲ ಮೊನ್ನೆ ದೆಹಲಿಯಲ್ಲಿ ಒಂದು ಮೀಟಿಂಗ್ ನಡೀತು. ಬಿಜೆಪಿಯ ಒಂದು ಎಲ್ಲ ರಾಜ್ಯಗಳ ಪ್ರಮುಖ ನಾಯಕರ ಒಂದು ಮೀಟಿಂಗ್ ನಡೀತು. ಅಲ್ಲಿ ಕೂಡ ಅಮಿತ್ ಶಾ, ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಒಂದು ಖಡಕ್ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ರಾಷ್ಟ್ರ ಮೋದಿಯ ಅಥವಾ ಬಿಜೆಪಿಯ ಒಂದು ಅಜೆಂಡಾ ಏನಿದೆ, ಆ ಒಂದು ಅಜೆಂಡಾಗೆ ಅಂದ್ರೆ ಒಂದು ದೇಶ ಒಂದೇ ಚುನಾವಣೆ ಒಂದು ಅಜೆಂಡಾ ಏನಿದೆ, ಎಲ್ಲವಕ್ಕೂ ಕೂಡ ಎಲ್ಲ ಬಿಜೆಪಿ ರಾಜ್ಯಗಳ ನಾಯಕರು ಮತ್ತು ಬಿಜೆಪಿ ನಾಯಕರು ಅದಕ್ಕೆ ಒಪ್ಪಿಗೆ ಸೂಚಿಸಬೇಕು, ಯಾರೂ ಕೂಡ ವಿರೋಧ ಮಾಡಬಾರದು ಅನ್ನೋ ರೀತಿಯಲ್ಲಿ ಬುಧವಾರ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಅದಾದ ನಂತರ ನಿನ್ನೆಯ ಒಂದು ಬೆಳವಣಿಗೆ, ಕರ್ನಾಟಕ ಸರ್ಕಾರಕ್ಕೆ ಮೋದಿ ಸರ್ಕಾರದ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆ ಈ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದರೆ ಅನ್ನೋ ಮಾಹಿತಿ ಇದೆ ಅಂಕಿತ. ಅಂದ್ರೆ ಕರ್ನಾಟಕ ಎಲೆಕ್ಷನ್ ಅನ್ನು 6 ತಿಂಗಳ ಕಾಲ ಮುಂದೂಡಿಕೆ ಮಾಡಿ ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಈ 3 ರಾಜ್ಯಗಳ ಒಂದು ವಿಧಾನಸಭಾ ಚುನಾವಣೆ ಮತ್ತೆ 6 ತಿಂಗಳ ನಂತರ ಇದೆ. ಸೊ ಆ 3 ರಾಜ್ಯಗಳ ಚುನಾವಣೆ ಜೊತೆಯಲ್ಲೇ ಕರ್ನಾಟಕ ರಾಜ್ಯದ ಚುನಾವಣೆಯನ್ನು ಮಾಡಬಹುದಾ, ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳ ಒಂದು ಅಭಿಪ್ರಾಯವನ್ನು ಕೇಳಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದು ನಮಗೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಅಂದರೆ ಇಂಗ್ಲಿಷ್ ಪತ್ರಿಕೆ ಡೆಕ್ಕನ್ ಕ್ರಾನಿಕಲ್ ಈ ಒಂದು ವರದಿಯನ್ನು ಪ್ರಕಟ ಮಾಡಿದೆ ಇವತ್ತು ಅಂಕಿತ. ಸೊ ಅಂದರೆ ಕರ್ನಾಟಕದ ಅಧಿಕಾರಿಗಳು ಅಥವಾ ಕರ್ನಾಟಕದ ರಾಜ್ಯ ಸರ್ಕಾರದ ಸ್ಥಿತಿಗತಿ ಅಥವಾ ಅವರ ಒಂದು ಅಭಿಪ್ರಾಯ ಏನು ಅನ್ನೋದನ್ನ ನಮ್ಮ ಪೊಲಿಟಿಕಲ್ ಎಡಿಟರ್ ಇದ್ದಾರೆ ಗುರುಲಿಂಗ ಸ್ವಾಮಿ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸರ್, ಏನಾಗ್ಬೋದು ಕರ್ನಾಟಕದ ಒಂದು ಈ ಒಂದು ಪ್ರಸ್ತಾವನೆಯನ್ನು, ಕರ್ನಾಟಕ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಓಕೆ ಮಾಡ್ಬೋದಾ ಅಥವಾ ತಿರಸ್ಕರಿಸಬಹುದಾ? ಏನು ಪಾಸಿಬಿಲಿಟೀಸ್ ಏನಿದೆ ಇದ್ರ ಬಗ್ಗೆ? ಸತೀಶ್, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಪ್ರಧಾನಿ ಮೋದಿಯವರ ಕನಸು. ಆದರೆ ಇದನ್ನು ಜಾರಿ ಮಾಡೋದು ಬಹಳ ಕಷ್ಟ ಆಗಿದೆ. ಅಷ್ಟು ಸುಲಭವಾಗಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದೀಗ ತಾನೇ ಗುಜರಾತ್ ಚುನಾವಣೆ ಆಗಿದೆ. ಗುಜರಾತ್ ನಂತರ ಕರ್ನಾಟಕ ಚುನಾವಣೆ ಮೇ ತಿಂಗಳಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋ ರಾಜ್ಯದಲ್ಲಿ ಈ 6 ತಿಂಗಳ ಕಾಲ ಅವಧಿಯನ್ನು ವಿಸ್ತರಣೆ ಮಾಡುವುದು ಹೇಗೆ ಅನ್ನೋದು ಒಂದು ಸಂವಿಧಾನಿಕವಾದಂಥ ಒಂದು ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಸೂದೆ ಸಿದ್ಧವಾಗಬೇಕು. ಆ ಮಸೂದೆಗೆ ಇಡೀ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳು ಇದಕ್ಕೆ ಒಪ್ಪಿಗೆ ಕೊಡಬೇಕಾಗುತ್ತೆ. ಇದಕ್ಕೆ ಒಪ್ಪಿಗೆ ಕೊಡೋದಕ್ಕೆ ಸಾಧ್ಯನಾ? ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರಗಳೇ ಅಧಿಕಾರದಲ್ಲಿವೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಮೊದಲಾಗಿ ಎದುರಾಗುವುದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಕಾಂಗ್ರೆಸ್ನವರು ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಈ ಪ್ರಪೋಸಲ್ ಏನಾದರೂ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡೆದು ರಾಜ್ಯಕ್ಕೆ ಬಂದರೂ ಸಹಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಅವಲಂಬಿತವಾಗಿದೆ. ವಿಧಾನಸಭೆ ಈಗ 29 ರಾಜ್ಯಗಳಲ್ಲಿ ಸುಮಾರು 18ರಿಂದ 19 ರಾಜ್ಯಗಳು ಬಿಜೆಪಿ ಆಡಳಿತದಲ್ಲೇ ಇದ್ದಾವೆ. ಅಂದರೆ ಈ ಒಂದು ವೇಳೆ ಲೋಕಸಭಾ ಅಥವಾ ರಾಜ್ಯಸಭೆಯಲ್ಲಿ ಪ್ರಸ್ತಾವನೆ ಮಾಡಿದ್ರೂ ಕೂಡ ಅವರಿಗೆ ಬಹುಮತ ಸಿಗುತ್ತೆ.
ಮತ್ತು ರಾಜ್ಯಗಳ 19 ರಾಜ್ಯಗಳು ಒಪ್ಪಿಗೆ ಕೊಡೋದ್ರಿಂದ ಇದು ಮುಂದುವರಿಬೋದಾ? ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಶಾಸನವನ್ನು ತರಬಹುದು, ಆದರೆ ಆ ಶಾಸನವನ್ನು ಒಪ್ಪಿಕೊಳ್ಳುವಂತಹ ಅಧಿಕಾರ ಮತ್ತು ತಿರಸ್ಕರಿಸುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಇಡೀ ದೇಶದ ಅಭಿವೃದ್ಧಿಗಾಗಿ ದೇಶವನ್ನು ಮುನ್ನಡೆಸೋ ರೀತಿಯಲ್ಲಿ ಅನುಕೂಲಕಾರಿಯಾಗುವಂಥ ಕಾಯ್ದೆ ಏನಾದರೂ ಇದ್ದರೆ ಅದನ್ನು ಜಾರಿ ಮಾಡ್ಬೋದು. ಆದರೆ ಇದು ಚುನಾವಣೆ ಇರೋದ್ರಿಂದ, ಸಂಪೂರ್ಣವಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ಚುನಾವಣೆ ಇರೋದ್ರಿಂದ ಇದನ್ನು ಕರ್ನಾಟಕ ಸರ್ಕಾರ ತಿರಸ್ಕರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಮುಖ್ಯವಾಗಿ ಅಧಿಕಾರವನ್ನು ಯಾವ ರೀತಿ ಇಟ್ಕೊಳ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಕೇಂದ್ರದಲ್ಲಿ ಒಂದು ವೇಳೆ ಅದು ಶಾಸನವನ್ನು ತಂದರೂ ಸಹಿತ ಮೇದಲ್ಲಿ ಮುಕ್ತಾಯವಾಗುವಂತಹ ಕಾಂಗ್ರೆಸ್ನ ಅಧಿಕಾರವನ್ನು ಮುಂದುವರಿಸಬೇಕಾ ಅಥವಾ ಹಂಗಾಮಿಯಾಗಿ ಸರ್ಕಾರವನ್ನು ಇನ್ನು 6 ತಿಂಗಳ ಕಾಲ ಮುಂದುವರಿಸಬೇಕಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದಕ್ಕೆಲ್ಲದಕ್ಕೂ ಶಾಸನದಲ್ಲಿ ಒಂದು ಪರಿಹಾರವನ್ನು ಕಂಡುಕೊಳ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ರಹಿತವಾಗಿ 6 ತಿಂಗಳು ಇರೋದಕ್ಕೆ ಇಷ್ಟಪಡುತ್ತಾ? ಅಂದರೆ ಈಗ ಒಂದು ವೇಳೆ ಮುಂದುವರಿಸಿದ್ರೆ ಆದರೆ 6 ತಿಂಗಳು ಪಾಸಿಬಲ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಕೇಂದ್ರ ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಅಥವಾ ಕರ್ನಾಟಕದ ಅಧಿಕಾರಿಗಳು ಹೇಳ್ತಾರೆ ಮಾಹಿತಿ ಪ್ರಕಾರ ಇಷ್ಟೊತ್ತಿಗಾಗಲೇ ಚುನಾವಣಾ ಪ್ರಕ್ರಿಯೆಗಳಾಗಬೇಕಾಗಿತ್ತು, ಆದರೆ ಇನ್ನೂ ಆಗ್ತಾ ಇಲ್ಲ. ಯಾವಾಗ ದಿನಾಂಕ ಅನೌನ್ಸ್ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ. ಬಹುಶಃ 2 ವಾರಗಳಿಂದ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾವನೆ ಇದೆ ಅಂತ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಈ ಒಂದು ಪತ್ರಿಕೆ, ಅಂದರೆ ಡೆಕ್ಕನ್ ಕ್ರಾನಿಕಲ್ ಪತ್ರಿಕೆ ಏನಿದೆ ಆ ಪತ್ರಿಕೆಗೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಉಲ್ಲೇಖಿಸಿದ್ದಾರೆ ಈ ವಿಚಾರವಾಗಿ. ಅಂದರೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಈ ರೀತಿಯ ಒಂದು ಪ್ರಸ್ತಾವನೆ ಬಂದಿರೋದಂತೂ ಸತ್ಯ ಅಂತ ಒಂದು ಮಾಹಿತಿ ಹೇಳ್ತಾ ಇದೆ. ಸೊ ನಿಮ್ಮ ಸೋರ್ಸ್ ಪ್ರಕಾರ ನಿಮ್ಮ ರಾಜ್ಯ ಸರ್ಕಾರ ಅಧಿಕಾರಿಗಳಾಗಿರ್ಬೋದು, ಸರ್ಕಾರದ ಒಂದು ನಿಲುವು ಏನಾಗುತ್ತೆ ಇದ್ರ ಬಗ್ಗೆ? ನಾನು ಇದೀಗ ತಾನೇ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೆ ರತ್ನಪ್ರಭಾ ಅವರ ಜೊತೆಗೆ ಮಾತಾಡಿದೆ. ಅವರು ಅಧಿಕೃತವಾಗಿಯೇ ಹೇಳಿದ್ದಾರೆ TV5ಗೆ. ಇತ್ತೀಚೆಗೆ ಅಂತೂ ಈ ರೀತಿ ಪ್ರಸ್ತಾವನೆಗಳು ಬಂದಿಲ್ಲ. ಬಹಳ ದಿನಗಳ ಹಿಂದೆ ಒಂದು ಪ್ರಸ್ತಾವನೆ ಬಂದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನು ಕೇಳಿದರು. ನಾವು ಅಭಿಪ್ರಾಯವನ್ನು ತಿಳಿಸಿದ್ದೇವೆ, ಆದರೆ ನಮ್ಮ ಅಭಿಪ್ರಾಯ ಏನಾಗಿದೆ ಅನ್ನೋದನ್ನು ಮಾತ್ರ ಅವರು ನಮಗೆ ಹೇಳಿಲ್ಲ. ಆದರೆ ಈಗ ಸದ್ಯಕ್ಕೆ ಏನಿರೋದಂದರೆ ಚುನಾವಣೆಯನ್ನು 6 ತಿಂಗಳು ಮುಂದೂಡಬೇಕಾ ಅಥವಾ ಬೇಡವಾ ಅನ್ನೋದು. ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಜೊತೆಗೆ ಕರ್ನಾಟಕ ಚುನಾವಣೆ ನಡೆದರೆ ರಾಜಕೀಯವಾಗಿ ಭಾರತೀಯ ಜನತಾ ಪ್ರಾಬಲ್ಯ ಇರುವಂತಹ ಛತ್ತೀಸ್ಗಢ ಮತ್ತು ರಾಜಸ್ಥಾನ, ಮಧ್ಯಪ್ರದೇಶ ಜೊತೆಗೆ ಹೋರಾಡೋದಕ್ಕೆ ಕಷ್ಟ ಆಗ್ಬೋದು ಅನ್ನುವಂಥದ್ದು ಕಾಂಗ್ರೆಸ್ ತರ್ಕ ಆಗ್ಬೋದು. ಹಾಗಾಗಿ ಈ ಪ್ರಕ್ರಿಯೆಗೆ ಕರ್ನಾಟಕದಲ್ಲಿ ಒಪ್ಪಿಗೆ ಸಿಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಲಿ ಕಾಂಗ್ರೆಸ್ ಸರ್ಕಾರವಾಗಲಿ ಇದನ್ನು ಅಷ್ಟು ಸಲೀಸಾಗಿ ಒಪ್ಪಿಕೊಳ್ಳೋದಿಲ್ಲ. ಸತೀಶ್, ಎಸ್, ಥ್ಯಾಂಕ್ ಯು ಸರ್. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಇದು ತಿರುವು ಪಡ್ಕೊಳ್ಳುತ್ತೆ ಅಂತ. ಓವರ್ ಟು ಅಂಕಿತಾ. ಎಸ್, ಇದಿಷ್ಟು ಈ ಬಗ್ಗೆ ವಿಶ್ಲೇಷಣೆ. ಯಾಕಂದರೆ ರಾಜ್ಯ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆಯಾ ಕೇಂದ್ರದ್ದು ಇಲ್ವಾ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಇನ್ನೊಂದು ಕಡೆ ಒಂದು ವೇಳೆ ಪ್ರಸ್ತಾವನೆ ಇದ್ದರೆ ರಾಜ್ಯ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನೊಂದು ವಿಚಾರ. ಒಂದು ವೇಳೆ ಅಕ್ಸೆಪ್ಟ್ ಮಾಡದೇ ಇದ್ದರೆ, ಬಹುತೇಕ ಅಕ್ಸೆಪ್ಟ್ ಮಾಡೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಸರ್ವಸನ್ನದ್ಧ ಆಗಿದೆ ಚುನಾವಣೆ ಫೇಸ್ ಮಾಡೋದಕ್ಕೆ. ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಒಂದು ಪ್ರಬಲವಾದಂಥ ಆಪ್ಟ್ ಆದಂಥ ಕಾರಣಗಳನ್ನು ಕೊಡಬೇಕಾಗುತ್ತೆ ರಾಜ್ಯ ಸರ್ಕಾರ. ಸೊ ಏನಾಗಬಹುದು ಬೆಳವಣಿಗೆ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ.